ರಂಗನ್ ವರದಿಯಲ್ಲಿ ಅನೇಕ ಗೊಂದಲಗಳಿವೆ. ಈ ವರದಿ ಅನುಷ್ಠಾನಗೊಂಡರೆ ಮಲೆನಾಡಿಗರಿಗೆ ಬಹಳಷ್ಟು ತೊಂದರೆ ಉಂಟು ಮಾಡಲಿದೆ ಅಂತ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ 11 ದಿನಗಳ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯಲ್ಲಿ ಅನೇಕ ಗೊಂದಲಗಳಿವೆ. ಈ ವರದಿ ಅನುಷ್ಠಾನಗೊಂಡರೆ ಅಲ್ಲಿ ವಾಸಿಸುವ ಜನರು ತಮ್ಮ ತೋಟಗಳಿಗೆ ರಾಸಾಯನಿಕ ಗೊಬ್ಬರ ಸಿಂಪಡಿಸೋದು, ಕಣ ಮಾಡುವಿಕೆ, ಮರ ಕಡಿಯೋದಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವರದಿ ಮಲೆನಾಡಿಗರಿಗೆ ಬಹಳಷ್ಟು ತೊಂದರೆ ಉಂಟು ಮಾಡಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಟ್ಟು 31 ಹಳ್ಳಿ ಬರ್ತದೆ ಈ ಕಸ್ತೂರಿ ವರದಿಯಲ್ಲಿ. ನಾನು ಸಾಧ್ಯ ಆದ್ರೆ ರಿಜೆಕ್ಟ್ ಆಗೋದು ಸಾಧ್ಯ ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ರೆವೆನ್ಯೂ ಮತ್ತೆ ಫಾರೆಸ್ಟ್ ಅವರು ಜಂಟಿ ಸರ್ವೆ ಇವತ್ತಿನವರೆಗೂ ಮಾಡಿಲ್ಲ. ಈಗ ಹರೀಶ್ ಪೂಜಾ ಸರ್ ಹೇಳಿದಂಗೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಲ್ಯಾಂಡ್ ಇವತ್ತವರೆಗೂ ಜಂಟಿ ಸರ್ವೆ ಆಗಿಲ್ಲ. ಸರ್ ಒಂದು ನಾನು ಈಗ ರಿಕ್ವೆಸ್ಟ್ ಮಾಡ್ಕೊಡೋದಂದ್ರೆ ಕೇರಳ ಮಾಡಲಲ್ಲಿ ಅಂತ ಮಾಡಿ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಆ ರೀತಿ ಮಾಡಿ ಅಂತ ಮನವಿಯನ್ನ ಕೊಡ್ತೀವಿ ಸರ್. ಒಂದು ಜೊತೆಗೆ ಏನಂತ ಹೇಳಿದ್ರೆ ಈಗ ಯಾಕೆ ಒಂದು ರಿಪೋರ್ಟ್ ಹೋಗಕ್ಕಾಗಲ್ಲ ಅಂದ್ರೆ ಸ್ವಂತ ರೈತ ಜಾಸ್ತಿ ಹೊರಗಸಿ ಮಾಡಕ್ಕಾಗಲ್ಲ, ಹಣ ಕಟ್ಕೊಳಕ್ಕಾಗಲ್ಲ, ಮರ ಕಟ್ಟಕ್ಕಾಗಲ್ಲ ಅಂತ ಯಾಕೆ ಈ ರಿಪೋರ್ಟ್ ಬೇಕಂತ ನಾನು ಅದನ್ನೆಲ್ಲ ಎಕ್ಸೆಪ್ಷನ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟು ಒಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಡಬೇಕಾಗಿ ನಾನು ಮನವಿ ಮಾಡ್ತೀನಿ. ಸರ್ಕಾರದಿಂದ ಮೊದಲು ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸಿ ಅರಣ್ಯ ಭೂಮಿ ಹಾಗೂ ಕಂದಾಯ ಭೂಮಿಗಳನ್ನು ಗುರುತಿಸುವ ಕೆಲಸವಾಗಬೇಕು. ಬಳಿಕ ಕೇರಳ ಮಾದರಿಯಲ್ಲಿ ಕೆಂಪು, ಹಳದಿ ಹಾಗೂ ಹಸಿರು ವಲಯಗಳನ್ನು ಗುರುತಿಸಿ ಅರಣ್ಯ ರಕ್ಷಣೆ ಹಾಗೂ ಅರಣ್ಯ ಪ್ರದೇಶದ ಸುತ್ತಮುತ್ತ ವಾಸಿಸುವ ಜನರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು.